ಅದು ನಗರಸಭೆಯ ಮಟನ್ ಮಾರ್ಕೆಟ್. ಅಲ್ಲಿನ ಕಟ್ಟಡಗಳು ಪಾಳು ಬಿದ್ದು 20 ವರ್ಷವೇ ಆಗಿದೆ. ಇದರಿಂದ ಮಾಂಸ ಪ್ರಿಯರು ಪರದಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಗರಸಭೆಗೂ ದೊಡ್ಡ ನಷ್ಟವಾಗ್ತಿದೆ. ಪಾಳು ಬಿದ್ದಿದೆ ಮಟನ್ ಮಾರ್ಕೆಟ್ನ ಕಟ್ಟಡ. ಕಳೆದ 20ಕ್ಕೂ ಅಧಿಕ ವರ್ಷಗಳಿಂದ ಇದನ್ನು ರಿಪೇರಿ ಮಾಡಿಸಿಲ್ಲ. ಚಟ್ಪಟ್ಟದ ಎಲೆಕೇರಿ ರಸ್ತೆಯಲ್ಲಿದೆ ಮಾರ್ಕೆಟ್ನ ಕಟ್ಟಡ. ಒಂದೊಂದು ರೇಟನ್ನು ಒಂದೊಂದು ಮಟನ್ ಸ್ಟಾಲ್ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಮನ್ಸೋ ಇಚ್ಛೆ ರೇಟ್ ಮಾಡ್ಕೊಂಡಿರ್ತಾರೆ. ಪಾಳು ಕೊಂಪೆಯಾಗಿದೆ ಮಟನ್ ಮಾರ್ಕೆಟ್ ಕಟ್ಟಡ. ರೇಟಿನ ವಿಷಯಕ್ಕೆ ಕಿರಿಕಿರಿ, ಕಟ್ಟಡಕ್ಕೆ ಮಾಡಬೇಕಿದೆ ರಿಪೇರಿ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಯಲಕೇರಿ ರಸ್ತೆಯಲ್ಲಿರೋ ಮಟನ್ ಮಾರ್ಕೆಟ್ ಕಟ್ಟಡ. ಹೆಸರಿಗಷ್ಟೇ ಮಟನ್ ಮಾರ್ಕೆಟ್ ಕಟ್ಟಡ, ಆದ್ರೆ ಒಂದೇ ಒಂದು ಸ್ಟಾಲ್ಗಳು ಇಲ್ಲ. ಯಾಕಂದ್ರೆ 20 ವರ್ಷಗಳಿಂದ ಇಡೀ ಕಟ್ಟಡವೇ ಪಾಳು ಕೊಂಪೆಯಂತಾಗಿದ್ದು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಇಡೀ ನಗರದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ಕೊಂಡಿರೋ ಮಟನ್ ಸ್ಟಾಲ್ಗಳು ತಮಗೆ ಇಷ್ಟ ಬಂದಂತೆ ರೇಟ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. 2 ಸ್ಲಾಟಿನ್ ಹೌಸ್ ಕಟ್ಟಿದ್ದಾರೆ. ಅದು ಇವತ್ತು ಗಂಟೆ ಉಪಯೋಗ ಇಲ್ಲ. ಆ ಮಟನ್ ಮಾರ್ಕೆಟ್ ಇಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. 2002ರಿಂದಲೂ ಈ ಮಟನ್ ಮಾರ್ಕೆಟ್ ಸ್ಥಿತಿ ಹೀಗೇನೇ ಇದೆ. ಯಾವೊಬ್ಬ ಅಧಿಕಾರಿಗಳು ಇತ್ತ ಬಂದು ಸುಳಿದಾಡಿಲ್ಲ. ಹೀಗಾಗಿ ಇಡೀ ಕಟ್ಟಡವೇ ಪಾಳು ಕೊಂಪೆಯಾಗಿದೆ. ಇದರ ಪರಿಣಾಮ ನಗರದ ಎಲ್ಲೆಡೆ ಮಟನ್ ಸ್ಟಾಲ್ಗಳು ತಲೆ ಎತ್ತಿವೆ. ಒಂದೊಂದು ಸ್ಟಾಲ್ನಲ್ಲೂ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. 1 ಕೆಜಿ ಮಾಂಸಕ್ಕೆ 700ರಿಂದ 900 ರೂಪಾಯಿವರೆಗೂ ರೇಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮಾಂಸ ಪ್ರಿಯರಿಗೂ ತಲೆಬಿಸಿ ಆಗ್ತಿದ್ದು ನಗರಸಭೆಯ ಆದಾಯಕ್ಕೂ ಹೊಡೆತ ಕೊಟ್ಟಂತಾಗಿದೆ. ಪಟ್ಟಣದ ವಿವಿಧ ಕಡೆ ಮಟನ್ ಮಾರ್ಕೆಟ್ಗಳು ಗಲ್ಲು ಗಲ್ಲಿಯಲ್ಲೂ ಇದೆ. ಆ ಮಟನ್ ಮಾರ್ಕೆಟ್ ಇಂದ ಸಾರ್ವಜನಿಕರಿಗೆ ಮತ್ತೆ ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಇವತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ಮತ್ತೆ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ. ಒಂದು ಕಡೆ ಎಲ್ಲಾದ್ರೂ ನಗರಸಭೆ ವತಿಯಿಂದ ಒಂದು ಕಟ್ಟಡವನ್ನ ಮಾಡಿ ಆ ಕಟ್ಟಡದ ಒಳಗೆ ಮಟನ್ ಮಾರ್ಕೆಟ್ ಅನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ಮತ್ತೆ ಗ್ರಾಹಕರಿಗೆ ಅನುಕೂಲ ಆಗ್ತದೆ. ಮಟನ್ ಈಗ ಆಲ್ರೆಡಿ 2 ಮಾರ್ಕೆಟ್ ಇದೆ. ಆ 2 ಮಾರ್ಕೆಟ್ ಜಾಗದಲ್ಲಿ ಒಡೆದಾಕ್ಬಿಟ್ಟು ಕಟ್ಟೋದು ಸೂಕ್ತ ಅಂತ ನಾನು ಒಂದು ಸಲಹೆ ಕೊಡ್ತೀನಿ. ದಯಮಾಡಿ ಈಗಿರೋ ಅಧ್ಯಕ್ಷರಿರ್ಬೋದು, ಅಧಿಕಾರಿಗಳಿರ್ಬೋದು, ಕಮಿಷನ್ ಇರ್ಬೋದು, ಪ್ರತಿಯೊಬ್ಬರು ಶಾಸಕರು ಇರ್ಬೋದು, ಅದಕ್ಕೆ ಗಮನ ತಗೊಂಡು ದಯಮಾಡಿ ಎಲ್ಲಾದ್ರೂ ಒಂದು ಒಳ್ಳೆ ಸ್ಲಾಟಿನ್ ಹೌಸ್ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಒಂದು ಮನವಿ ಮಾಡ್ಕೊಡ್ತೀನಿ. ನಗರಸಭೆಯಿಂದ ಕಟ್ಟಡ ನಿರ್ಮಾಣವಾದ್ರೆ ಎಲ್ಲ ಕಡೆ ಒಂದೇ ರೇಟ್ ಫಿಕ್ಸ್ ಆಗುತ್ತೆ. ಆಗ ಜನರಿಗೂ ಸ್ವಲ್ಪ ಹೊರೆ ಎಳಿದಂತಾಗುತ್ತೆ. ಈ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಚನ್ನಪಟ್ಟಣ ನಗರಸಭೆ ಪೌರಾಯುಕ್ತ ಮಹೇಂದ್ರ ಕುಮಾರ್, ಆದಷ್ಟು ಬೇಗ ಕಟ್ಟಡ ನವೀಕರಣಕ್ಕೆ ಟೆಂಡರ್ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕಟ್ಟಡನೇ ಈಗ, ಯಾಕೆಂದರೆ ಮತ್ತೊಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗ ಅಸ್ತಿತ್ವದಲ್ಲಿರುವಂತಹ ಕಟ್ಟಡ ನೆನೆಗುದಿಗೆ ಬೀಳುವಂಥದ್ದು ಬೇಡ, ಮತ್ತೆ ಸಾರ್ವಜನಿಕರ ಒಂದು ಹಣ ಪೋಲಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕಟ್ಟಡದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಒದಗಿಸಿಕೊಟ್ಟು ಅಲ್ಲೇ ಮಟನ್ ಮಾರ್ಕೆಟ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಸದ್ಯಕ್ಕೇನೋ ಪೌರಾಯುಕ್ತರು ಸಮಸ್ಯೆಗೆ ಮುಕ್ತಿ ಹಾಡೋ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ನುಡಿದಂತೆ ನಡೀತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು.